ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಘಟೋತ್ಕಚನ ವಧೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದುರ್ಯೋಧನ ರಾಕ್ಷಸರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಘಟೋತ್ಕಚ ಬಂದು ಮತ್ತು ಇನ್ನೂ ಬೇಕಾದಷ್ಟು ಜನ ರಾಕ್ಷಸರು ಕೂಡ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಇರಾವನ ಸತ್ತಿರ್ತಾನೋ ಘಟೋತ್ಕಚನಿಗೆ ತುಂಬ ಕೋಪ ಬಂದು ಅವನು ದುರ್ಯೋಧನನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನು ದುರ್ಯೋಧನನನ್ನು ಕೊಲ್ಲೋದಕ್ಕೆ ಬರ್ತಾ ಇರೋದನ್ನು ಬಂಗಾಲದ ರಾಜ ನೋಡಿ ದುರ್ಯೋಧನನ ರಕ್ಷಣೆ ಮಾಡಬೇಕು ಅಂತಂದ್ಬಿಟ್ಟು ತಾನು ಕೂತಿದ್ದಂಥ ಆನೆಯನ್ನು ಆ ದುರ್ಯೋಧನನ ರಥದ ಮುಂಭಾಗದಲ್ಲಿ ನಿಲ್ಲಿಸ್ಬಿಡ್ತಾನೆ ಅಡ್ಡವಾಗಿ. ಆಗೇನಾಯಿತು, ಘಟೋತ್ಕಚನಿಗೆ ಕೋಪ ಬಂದು ಆನೆ ಮೇಲೇ ಶಕ್ತಿಯಾಯುಧದಿಂದ ಪ್ರಹಾರ ಮಾಡ್ತಾನೆ. ಆನೆ ಸತ್ತೋಗುತ್ತೆ ಮತ್ತು ಅದ್ರ ಮೇಲಿದ್ದಂತಹ ಬಂಗಾಲದ ರಾಜ ಎಗರಿ ನೆಲದ ಮೇಲೆ ಬಂದು ನಿಂತ್ಕೊಳ್ತಾನೆ. ಆನೆಗಳು ಸತ್ವು ಮತ್ತು ಸೈನ್ಯ ಕೂಡ ಓಡ್ ಹೋಯ್ತು. ಇದನ್ನು ನೋಡಿ ದುರ್ಯೋಧನನಿಗೆ ತುಂಬ ನೋವಾಗುತ್ತೆ, ಅಂದರೆ ಒಂಥರ ಕಷ್ಟ, ತೊಂದರೆ ಆಗುತ್ತೆ ಅವನಿಗೆ. ಆದರೆ ಕ್ಷತ್ರಿಯ ಧರ್ಮವನ್ನು ಗಮನದಲ್ಲಿ ಇಟ್ಕೊಂಡು ಅವನು ಹಿಂದೆ ಸರಿಲಿಲ್ಲ. ತನ್ನ ಜಾಗದಲ್ಲಿ ಪರ್ವತ ಹೇಗೆ ಸ್ಥಿರವಾಗಿ ನಿಂತಿರುತ್ತೋ ಆ ರೀತಿ ನಿಂತ್ಕೊಳ್ತಾನೆ. ಆಮೇಲೆ ಅವನು ರಾಕ್ಷಸನ ಮೇಲೆ ಕಾಲಾಗ್ನಿಯ ಹಾಗಿರುವಂಥ ತೀಕ್ಷ್ಣವಾದಂಥ ಬಾಣಗಳ ಪ್ರಹಾರವನ್ನು ಮಾಡ್ತಾನೆ. ಆದರೆ ಅದು ಅವನನ್ನು ಉಳಿಸೋಯ್ತು. ಮತ್ತೆ ಬಹಳ ಭಯಂಕರವಾದಂತಹ ಗರ್ಜನೆಯನ್ನು ಮಾಡಿ ಇಡೀ ಸೈನ್ಯವನ್ನು ಹೆದರಿಸೋದಕ್ಕೆ ಶುರು ಮಾಡ್ತಾನೆ. ಅವನ ಭೈರವನಾದವನ್ನು ಕೇಳಿ ಭೀಷ್ಮ ಪಿತಾಮಹರು ಅನ್ಯ ಮಹಾರಥಿಗಳನ್ನು ದುರ್ಯೋಧನನ ಸಹಾಯಕ್ಕೋಸ್ಕರ ಕಳಿಸ್ತಾರೆ. ಇಲ್ಲಿ ಘಟೋತ್ಕಚನ ಜೊತೆ ಅವನು ಯುದ್ಧ ಮಾಡ್ತಾ ಇದ್ದಾನೆ. ಸೊ ಅವನೊಬ್ಬನೇ ಅವನನ್ನು ಹೆದರಿಸೋದಕ್ಕೆ ಕಷ್ಟ ಆಗ್ಬೋದು ಅಂತಂದ್ಬಿಟ್ಟು ಇನ್ನೊಂದಷ್ಟು ಮಹಾರಥಿಗಳನ್ನು ಕಳಿಸ್ತಾನೆ. ದ್ರೋಣ, ಸೋಮದತ್ತ, ಬಾಹ್ಲಿಕ, ಜಯದ್ರಥ, ಕೃಪಾಚಾರ್ಯ, ಭೂರಿಶ್ರವ, ಶಲ್ಯ, ಉಜ್ಜಯಿನಿಯ ಕುಮಾರ, ಬೃಹದ್ಬಲ, ಅಶ್ವತ್ಥಾಮ, ವಿಕರ್ಣ, ಚಿತ್ರಸೇನ, ವಿವಿಂಶತಿ ಮತ್ತು ಇವ್ರ ಹಿಂದೆ ನಡೀತಾ ಇದ್ದಂತಹ ಸಾವಿರಾರು ರಥಿಗಳು ಇವರೆಲ್ಲರೂ ಕೂಡ ದುರ್ಯೋಧನನ ರಕ್ಷಣೆಗೋಸ್ಕರ ಬರ್ತಾರೆ. ನೋಡಿ ಎಷ್ಟು ಜನರನ್ನು ಭೀಷ್ಮರು ಕಳಿಸ್ತಾರೆ ಆಯಿತಾ. ಇಷ್ಟು ಜನರು ಕೂಡ ಎಲ್ಲಿ ದುರ್ಯೋಧನ ಇದ್ನೋ ಅಲ್ಲಿಗೆ ಅವನ ರಕ್ಷಣೆಗೋಸ್ಕರ ಬರ್ತಾರೆ. ಘಟೋತ್ಕಚ ಕೂಡ ಮೈನಾಕ ಪರ್ವತದ ಹಾಗೆ ನಿರ್ಭಯನಾಗಿ ನಿಂತಿದ್ದ. ಅವನ ಸೋದರರು, ಬಂಧುಗಳು ಅವರೆಲ್ಲರೂ ಕೂಡ ಅವನ ರಕ್ಷಣೆಯನ್ನು ಮಾಡ್ತಾ ಇದ್ರು. ಆಮೇಲೆ ಏನಾಯಿತು, ಎರಡೂ ದಳಗಳಲ್ಲಿ ರೋಮಾಂಚಕಾರಿ ಸಂಗ್ರಾಮ ಶುರುವಾಗತ್ತೆ. ಘಟೋತ್ಕಚ ಅರ್ಧಚಂದ್ರಾಕಾರದ ಬಾಣವನ್ನು ಬಿಟ್ಟು ದ್ರೋಣಾಚಾರ್ಯರ ಧನಸ್ಸನ್ನು ಕತ್ತರಿಸ್ತಾನೆ. ಒಂದು ಬಾಣದಿಂದ ಸೋಮದತ್ತನ ಧ್ವಜವನ್ನು ಕತ್ತರಿಸ್ತಾನೆ ಮತ್ತು 3 ಬಾಣಗಳಿಂದ ಬಾಹ್ಲಿಕನ ಎದೆಯನ್ನು ಛೇದಿಸೇ ಬಿಡ್ತಾನೆ. ಆಮೇಲೆ ಕೃಪಾಚಾರ್ಯರಿಗೆ 1, ಚಿತ್ರಸೇನನಿಗೆ 3 ಬಾಣಗಳಿಂದ ಗಾಯಗೊಳಿಸ್ತಾನೆ. 1 ಬಾಣದಿಂದ ವಿಕರ್ಣನ ಭುಜದ ಮೂಳೆಗೆ ಹೊಡಿತಾನೆ. ವಿಕರ್ಣ ರಕ್ತದಿಂದ ತೊಯ್ದು ರಥದ ಹಿಂದಿನ ಭಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಆಮೇಲೆ ಭೂರಿಶ್ರವನಿಗೆ 15 ಬಾಣಗಳನ್ನು ಹೊಡಿತಾನೆ. ಆ ಬಾಣಗಳೇನಾಯಿತು, ಅವನ ಕವಚವನ್ನು ಭೇದಿಸಿ ಭೂಮಿ ಒಳಗಡೆ ನುಗ್ಗಿದ್ವು. ಆಮೇಲೆ ಅವನು ಅಶ್ವತ್ಥಾಮ ಮತ್ತು ವಿವಿಂಶತಿಯ ಸಾರಥಿಗಳ ಮೇಲೆ ಪ್ರಹಾರ ಮಾಡ್ತಾನೆ. ಅವನ ಮೇಲೆ ಎಷ್ಟು ಜನ ಅಟ್ಯಾಕ್ ಮಾಡ್ತಾರೋ ಅಷ್ಟೂ ಜನರಿಗೂ ಕೂಡ ತನ್ನ ಬಾಣಗಳಿಂದ ಗಾಯಗೊಳಿಸ್ತಾನೆ. ಆಮೇಲೆ ಅವರಿಬ್ಬರು ಏನು ಮಾಡಿದ್ರು ಅಂದರೆ ಅಶ್ವತ್ಥಾಮ ಮತ್ತು ವಿವಿಂಶತಿ ಮೇಲೆ ಪ್ರಹಾರ ಮಾಡ್ತಾನಲ್ಲ, ಅವರಿಬ್ಬರೂ ಕೂಡ ಏನು ಮಾಡಿದ್ರು, ತಮ್ಮ ತಮ್ಮ ಕುದುರೆಗಳ ಲಗಾಮನ್ನು ಬಿಟ್ಟು ರಥದಲ್ಲಿ ಹೋಗಿ ಬಿದ್ದು ಹೋಗ್ತಾರೆ. ಅಂದರೆ ಅವರಿಗೆ ಏಟಾಗುತ್ತಲ್ವ, ಸೊ ಅವರು ರಥ ಓಡಿಸೋದಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಲಿರ್ತಾರೆ. ಅದರಿಂದ ಹೋಗಿ ರಥದಲ್ಲಿ ಬಿದ್ದು ಹೋಗ್ತಾರೆ. ಆಮೇಲೆ ಏನು ಮಾಡ್ದ, ಜಯದ್ರಥನ ಧ್ವಜ ಮತ್ತು ಧನಸ್ಸನ್ನು ಕತ್ತರಿಸ್ತಾನೆ. ಅವಂತಿ ರಾಜನ 4 ಕುದುರೆಗಳನ್ನು ಕೊಲ್ತಾನೆ. ಒಂದು ತೀಕ್ಷ್ಣ ಬಾಣದಿಂದ ರಾಜಕುಮಾರ ಬೃಹದ್ಬಲನಿಗೆ ಗಾಯಗೊಳಿಸ್ತಾನೆ ಮತ್ತು ಇನ್ನೂ ಬೇಕಾದಷ್ಟು ಬಾಣಗಳನ್ನು ಬಿಟ್ಟು ರಾಜ ಶಲ್ಯನಿಗೆ ಕೂಡ ಹೊಡಿತಾನೆ. ಈ ರೀತಿ ಕೌರವ ಪಕ್ಷದ ವೀರರೆಲ್ಲರನ್ನೂ ಕೂಡ ವಿಮುಖಗೊಳಿಸಿ ಅವನು ದುರ್ಯೋಧನನ ಕಡೆಗೆ ಹೊರಡ್ತಾನೆ. ಅಂದರೆ ಇವನ ಸಹಾಯಕ್ಕೆ ಎಷ್ಟು ಜನ ಬಂದಿರ್ತಾರೋ ಅಷ್ಟೂ ಜನಕ್ಕೂ ಕೂಡ ಬಾಣಗಳಿಂದ ಪೆಟ್ಟನ್ನು ಕೊಟ್ಟು ಈಗ ಅವನು ದುರ್ಯೋಧನನ ಕಡೆ ಹೊರಡ್ತಾನೆ. ಇದನ್ನು ನೋಡಿ ಕೌರವ ವೀರರು ಕೂಡ ಅವನನ್ನು ಕೊಲ್ಲಬೇಕು ಅನ್ನುವಂಥ ಆಸೆಯಿಂದ ಮುಂದೆ ಬರ್ತಾರೆ. ಘಟೋತ್ಕಚನ ಮೇಲೆ 4 ಕಡೆಗಳಿಂದ ಬಾಣದ ಮಳೆನೇ ಸುರಿಯೋದಕ್ಕೆ ಶುರುವಾಗತ್ತೆ. ಯಾವಾಗ ಅವನು ಬಹಳ ಗಾಯಗೊಳ್ತಾನೋ ಮತ್ತು ತುಂಬಾ ಪೀಡಿತನಾಗ್ತಾನೋ, ಅಂದರೆ ತುಂಬ ನೋವಾಗುತ್ತೋ ಅವನಿಗೆ, ಆಗ ಗರುಡನ ಹಾಗೆ ಆಕಾಶಕ್ಕೆ ಹಾರೋಗ್ತಾನೆ. ಯಾಕಂದರೆ ಅವನು
ರಾಕ್ಷಸನಾಗಿರೋದ್ರಿಂದ ಮಾಯಾವಿ ವಿದ್ಯೆ ಎಲ್ಲ ಅವನಿಗೆ ಗೊತ್ತಿರುತ್ತೆ. ಎಲ್ಲ ಕಡೆಗಳಿಂದ ಅವನ ಮೇಲೆ ಬಾಣ ಸುರಿಮಳೆ ಬೀಳ್ತಾ ಇದ್ದಾಗ ಅವನು ತಡ್ಕೊಳಕ್ಕಾಗ್ಲಿಲ್ವೋ ಆವಾಗ ಅವನು ಗರುಡ ಹೇಗೆ ಆಕಾಶಕ್ಕೆ ಆರು ಹೋಗುತ್ತೋ ಆ ರೀತಿ ಆರು ಹೋಗ್ತಾನೆ. ಮತ್ತು ತನ್ನ ಭೈರವ ಗರ್ಜನೆಯಿಂದ ಅಂತರಿಕ್ಷ ಮತ್ತು ದಿಕ್ಕುಗಳಿಗೆ ಅದು ಪ್ರತಿಧ್ವನಿಸ್ಬೇಕು, ಆ ರೀತಿ ಅವನು ಧ್ವನಿಯನ್ನು ಮಾಡ್ತಾನೆ. ಅವನ ಧ್ವನಿಯನ್ನು ಕೇಳಿ ಯುಧಿಷ್ಠಿರ ಭೀಮಸೇನನಿಗೆ ಹೇಳ್ತಾನೆ, ಘಟೋತ್ಕಚನ ಪ್ರಾಣ ಸಂಕಟದಲ್ಲಿದೆ, ಹೋಗಿ ಮೊದಲು ನೀನು ಅವನ ರಕ್ಷಣೆಯನ್ನು ಮಾಡು ಅಂತಂದ್ಬಿಟ್ಟು. ಯಾಕೆ ಅಂದರೆ ಅವನು ಕಿರ್ಚಾಡಿದ ರೀತಿಯಲ್ಲಿ ಯುಧಿಷ್ಠಿರನಿಗೆ ಗೊತ್ತಾಯಿತು ಅವನೇನೋ ತೊಂದರೆಯಲ್ಲಿದ್ದಾನೆ ಅಂತಂದ್ಬಿಟ್ಟು. ಈಗ ಅಣ್ಣ ಆಜ್ಞೆಯನ್ನು ಕೊಟ್ಟ ಅಲ್ವಾ, ಅದಕ್ಕೆ ತಕ್ಕಂಗೆ ಭೀಮಸೇನ ಏನು ಮಾಡ್ದ, ತನ್ನ ಸಿಂಹನಾದದಿಂದ ರಾಜರನ್ನು ಭಯಭೀತರನ್ನಾಗಿ ಮಾಡ್ತಾ ಬಹಳ ವೇಗವಾಗಿ ಘಟೋತ್ಕಚನ ಹತ್ತಿರಕ್ಕೆ ಹೋಗ್ತಾನೆ. ಅವನ ಹಿಂದೆ ಯಾರ್ಯಾರು ಹೋಗ್ತಾರೆ, ಸತ್ಯದ್ರುತಿ, ಶ್ರೇಣಿಮಾನ್, ವಸುಧಾನ, ಕಾಶಿರಾಜನಾದಂಥ ಅಭಿಭೂವ, ಅಭಿಮನ್ಯು, ದ್ರೌಪದಿಯ 5 ಜನ ಮಕ್ಕಳು, ಕ್ಷತ್ರದೇವ, ಕ್ಷತ್ರಧರ್ಮ ಮತ್ತು ತನ್ನ ಸೇನೆಯ ಸಹಿತ ಅನೂಪದೇಶದ ರಾಜ ನೀಲ, ಇವರೆಲ್ಲ ಮಹಾರಥಿಗಳು ಕೂಡ ಹೊರಡ್ತಾರೆ. ಈ ಎಲ್ಲ ವೀರರು ಕೂಡ ಅಲ್ಲಿಗೆ ತಲುಪಿ ಘಟೋತ್ಕಚನ ರಕ್ಷಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.